ಗೈಸ್ ಇವತ್ತು ಇದೇನೋ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಏನಂದರೆ ನೋಡಿ ಇಷ್ಟು ಚಿಕ್ಕ ಆಪಲ್ ತೊಗೊಂಡಿದ್ದೀವಿ. ನೋಡಿ ನಮ್ಮ ಅಜ್ಜಿ ಬಜ್ಜಿ ಮಾಡ್ತಾ ಇದ್ದಾರೆ. ಹಾಯ್ ಹೇಳಜ್ಜಿ. ಫೈನಲ್ ಆಗಿ ನೋಡಿ ಈ ಥರ ಬಂದಿದೆ. ನಿಮಗೆ ಬೇಕು ಚೆನ್ನಾಗಿದೆ ನೋಡಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀವಿ. ಪೌಡರ್ದು ಒಂದು ಪೇಡ ಮಾಡ್ತಾ ಇದ್ದೀವಿ. ಅದು ಹೆಂಗೆ ಮಾಡೋದು ಎಲ್ಲ ರೆಸಿಪಿ ನಿಮಗೆ ತೋರಿಸ್ತೀನಿ ಬನ್ನಿ. ಹೆಂಗಿರತ್ತೆ, ಹೆಂಗೆ ಮಾಡೋದು ರೆಸಿಪಿ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್, ನೋಡೋಣ. ಇಲ್ಲಿ ಮಿಲ್ಕ್ ಪೌಡರ್ ಇಟ್ಕೊಂಡಿದ್ದೆ ಆ್ಯಂಡ್ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಏನಂದರೆ ನೋಡಿ ಇಷ್ಟು ಚಿಕ್ಕ ಆಪಲ್ ತೊಗೊಂಡಿದ್ದೀವಿ. ಒಂದು ಲೋಟ ಮಿಲ್ಕ್ ಪೌಡರು, ಅರ್ಧ ಕಪ್ಪು ಹಾಲು, ಅದಾದಮೇಲೆ ಅರ್ಧ ಕಪ್ಪು ಸಕ್ಕರೆ, ಇದಿಷ್ಟು ಹಾಕ್ಕೋಬೇಕು ನೋಡಿ. 1 ಕಪ್ ಮಿಲ್ಕ್ ಪೌಡರ್, ಅರ್ಧ ಕಪ್ಪು ಹಾಲು, ಅರ್ಧ ಕಪ್ಪು ಸಕ್ಕರೆ ಆ್ಯಂಡ್ ಇದರಲ್ಲಿ 2 ಸ್ಪೂನ್ ಆಯಿಲ್, ಎಣ್ಣೆ. ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ, ಎಣ್ಣೆ ಬೇಕಂದ್ರೆ ಎಣ್ಣೆ ನೋಡಿ. ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಕೊಂಡ್ವಿ. ಇವಾಗ ಇಲ್ಲಿ 2 ಸ್ಪೂನ್ಸ್ ಎಣ್ಣೆ ಇದೆಯಲ್ಲ, ಅದಕ್ಕೆ ಇವಾಗ ಹಾಲು ಹಾಕ್ತಾಯಿದ್ದೀವಿ. ಫುಲ್ ಹಾಕ್ಬಿಡೋಣ, ಸ್ವಲ್ಪ ಹುಷಾರಾಗಿರಬೇಕು. ಅದು ಚೀಟಪಟ ಅಂತದೆ ನೋಡಿ. ಅದಾದಮೇಲೆ ಸಕ್ಕರೆನೂ ಹಾಕ್ತೀವಿ. ಹಂಗೆ ಅದು ಕರಗಬೇಕಲ್ವ, ಅದಕ್ಕೆ ಹಂಗೆ ಸಕ್ಕರೆನೂ ಹಾಕೋದು. ಅದನ್ನು ಹಂಗೆ ತಿರುಗಿಸ್ತಾನೇ ಇರ್ಬೇಕು ಹಂಗೆ ನೋಡಿ. ಹಂಗೆ ಅದಕ್ಕೆ ಸಕ್ಕರೆ ಕರಗಬೇಕಲ್ವಾ, ಸೊ ಅದಕ್ಕೆ ಅದನ್ನು ಹಂಗೆ ತಿರುಗಿಸ್ತಾನೆ ರೀ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಯಿತಾ, ಹಾಗಾದರೆ ಚೆನ್ನಾಗಿರುತ್ತೆ ನೋಡಿ. ಅದು ಉಪ್ತಾ ಇದೆ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದು ಚೆನ್ನಾಗಿ ಕುದ್ರೇ ಅದು ಸರಿ ಹೋಗೋದು. ಸೊ ಈ ಥರ ಮಾಡ್ಕೊತಾನೆ ಇರಬೇಕು ಅವಾಗವಾಗ. ಅದು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಬಿಕಾಸ್ ನೋಡಿ ಹೈ ಫ್ಲೇಮಲ್ಲಿ ಇಟ್ಟರೆ ಈ ಥರ ಫುಲ್ ಉಕ್ಕಿ ಬಂದುಬಿಡತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು, ಅವಾಗಾದರೆ ಸರಿಯಾಗಿ ಬರುತ್ತೆ. ಸಕ್ಕರೆ ಇನ್ನೂ ಕರಗೇ ಇಲ್ಲ ನೋಡಿ. ಇದೆ ನೋಡಿ, ಇದು ನಂದಿನಿ ಮಿಲ್ಕ್ ಪೌಡರ್ ನೋಡಿ. ಇವಾಗ ಅದು ಹಾಲು ಪೌಡರ್ ಹಾಕ್ಬೇಕು. ಅದು ಮುಟ್ಟಿದಾಗ ಅಂಟು ಥರ ಬರಬೇಕು. ಸೊ ಹಂಗೆ ಸ್ವಲ್ಪ ಆಗ್ತಾ ಹಂಗೆ ತಿರುಗಿಸ್ಕೊತಾ ಇರಬೇಕು. ಸ್ವಲ್ಪನೇ ಹಾಕಬೇಕು ನೋಡಿ. ಅದು ಬಿಡಬಾರ್ದು, ಹಂಗೆ ತಿರುಗಿಸ್ತಾನೇ ಇರಬೇಕು. ಅದು ಫುಲ್ಲು ಅದು ಗಟ್ಟಿ ಆಗೋ ತನಕ ತಿರುಗಿಸ್ತಾನೇ ಇರಬೇಕು. ಇವಾಗ ನೋಡಿ, ಇವಾಗ ಫುಲ್ಲು 1 ಕಪ್ ಫುಲ್ ಹಾಕ್ಕೊಂಡ್ವಿ. ಇವಾಗ ಅದು ಗಟ್ಟಿ ಆಗುತ್ತೆ ನೋಡಿ. ಈ ಥರ ಆಗಬೇಕದು ಎಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆದರೆ ನೀಟಾಗಿ ಬರುತ್ತೆ ಅಂತ ನೋಡಿ. ಅದಿನ್ನು ನೀಟಾಗಿ ಆಗಬೇಕು, ಆಗಿಲ್ಲ ಅಂದರೆ ಹಾಲು ಪೌಡ್ರೆಲ್ಲ ಇದಾಗಬೇಕಲ್ಲ. ಸೊ ಅದಕ್ಕೆ ಈ ಥರ ಸೈಡಲ್ಲಿರೋದನ್ನು ತೊಗೋಬೇಕು ಆಯಿತಾ. ನೋಡಿ ಇಷ್ಟೇ ಆಯ್ತು. ನಾವು ಸ್ವಲ್ಪನೇ ಮಾಡಿದ್ವಿ, ಅದು ಸ್ವಲ್ಪ ಹಂಗೆ ಟೇಸ್ಟಿಗೆ ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಅಷ್ಟೇ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಇದೆ ನಾನು ತೋರಿಸಿದ್ದೀನಿ, ಜಾಸ್ತಿ ಇದೆ ತೋರಿಸಿದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಅಜ್ಜಿ ಏನೋ ಮಾಡಿ, ನಮ್ಮ ಅಜ್ಜಿ ಬಜ್ಜಿ ಮಾಡ್ತಾ ಇದ್ದಾರೆ. ಹಾಯ್ ಹೇಳಜ್ಜಿ. ನಮ್ಮ ಅಜ್ಜಿ ಸ್ವಲ್ಪ ಸೀರಿಯಸ್ಸಿಂದ ಬಜ್ಜಿ ಮಾಡ್ತಾ ಇದ್ದಾರೆ, ಹೀರೆಕಾಯಿ ಬಜ್ಜಿ ನೋಡಿ. ಈ ಥರ ಆದಮೇಲೆ ಇದನ್ನು ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ನೋಡಿ ಗೈಸ್, ಹೀರೆಕಾಯಿ ಬಜ್ಜಿ ಮಾಡೋಕ್ಕೆ ಹೀರೆಕಾಯಿ ಹೆಚ್ಚುತ್ತವ್ರು ನಮ್ಮ ಅಜ್ಜಿ. ಅವ್ರು ಹಾಯ್ ಹೇಳಂದರೆ ಹಾಯ್ ಹೇಳಲ್ಲ. ಇವಾಗ ಈ ಥರ ಒಂದು ಪ್ಲೇಟ್ ಮೇಲೆ ಎಣ್ಣೆ ಹಚ್ಕೋಬೋದು, ಇಲ್ಲ ತುಪ್ಪನಾದ್ರೂ ಹಚ್ಕೋಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೊಳ್ಳಿ. ಅದು ಉಂಡೆ ಸಹ ಮಾಡ್ಕೋಬೋದು. ನಾವು ಈ ಥರ ಮಾಡ್ತೀವಿ, ನೋಡೋಣ ಹೆಂಗಿರತ್ತೆ ಟೇಸ್ಟ್ ಅಂದ್ಬಿಟ್ಟು. ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಆಗಿದ ತಕ್ಷಣ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿನ್ನೋದು. ಈ ಶೇಪಲ್ಲಿ ಮಾಡ್ತಾಯಿದ್ವಿ. ಯಾವ ಶೇಪ್ ಬೇಕಂದ್ರೂ ನೀವು ಮಾಡ್ಕೋಬೋದು. ಇಷ್ಟೇ ಗೈಸ್, ತುಂಬ ಸಿಂಪಲ್ ರೆಸಿಪಿ ನೋಡಿ. ಫೈನಲ್ಲಾಗಿ ಈ ಥರ ಬಂದಿದೆ. ಈ ಥರ ನೋಡಿದ್ರೆ ನೋಡಿ, ಕೈಗೆ ಬರೀ ಎಣ್ಣೆ ಬರುತ್ತೆ ಅಷ್ಟೇ. ನಿಮ್ಗೆ ಯಾವ ಶೇಪ್ ಬೇಕಂದರೆ ಆ ಶೇಪಲ್ಲಿ ಮಾಡ್ಕೋಬೋದು. ಬೇಕ್ರಿಲಿ ಸಿಗುತ್ತಲ್ಲ ಆ ಥರ ರೌಂಡ್ ಶೇಪು, ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಇದು ಹೋಮ್ ಮೇಡಲ್ಲ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇವಾಗ ಪಕೋಡ ಮಾಡೋಕ್ಕೆ ಮೆಣಸಿನ್ಕಾಯಿ ಎತ್ತಿದ್ದಾರೆ ಆ್ಯಂಡ್ ಈರುಳ್ಳಿ ನೋಡಿ ಗೈಸ್. ಫೈನಲಾಗಿ ಈ ಥರ ಕಟ್ ಮಾಡಿದ್ದಾರೆ. ಈ ಥರ ಬಂದಿದೆ ನೋಡಿ, ಅದು ಚೆನ್ನಾಗಿದೆ ನೋಡಿ.
ಥರ ಮುರಿಲೂಬೋದು. ಚೆನ್ನಾಗಿದೆ. ಇಷ್ಟೇ ಗೈಸ್ ಇದು. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿಂದು ರೆಸಿಪಿ ಹೆಂಗಿತ್ತು ಅಂತ. ಹಾಲ್ ಪೌಡರ್ ಪೇಡ ಮಾಡಿದ್ವಿ, ಮಿಲ್ಕ್ ಪೌಡರ್ ಪೇಡ. ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಆಯಿತಾ ಹೆಂಗಿತ್ತು ಅಂತ. ಇವತ್ತಿನ ವಿಡಿಯೋ ಇಷ್ಟ ಗೈಸ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದನ್ನ ಮಾತ್ರ ಮರಿಬೇಡಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.